ಬಿರುಗಾಳಿ ಏಕಾಏಕಿ ಬರಲ್ಲ. ಬಿರುಗಾಳಿ ಬರೋಕ್ಕೂ ಮೊದಲು ಒಂದು ಮಹಾ ಮೌನ ಇರುತ್ತಂತೆ. ಅದಾದ ಮೇಲೆ ಸಣ್ಣಗೆ ಗಾಳಿ ಶುರುವಾಗುತ್ತಂತೆ. ಆಮೇಲೆ ಆ ಗಾಳಿಯೇ ಬಿರುಗಾಳಿ ಆಗುತ್ತಂತೆ. ಈಗ ಸಿದ್ದರಾಮಯ್ಯನವರು ಉರುಳಿಸಿರುವಂತಹ ದಲಿತ ದಾಳಕ್ಕೂ ಈ ಬಿರುಗಾಳಿಗೂ ಏನು ಸಂಬಂಧ ನೋಡೋಣ ಒಳನೋಟದಲ್ಲಿ. ಈ ಕಡೆ ಸ್ಟೇಜ್ ಮೇಲೆ ನಿಂತ್ಕೊಂಡು ದಲಿತರು ಒಳ ಮೀಸಲಾತಿ ನಾನೇ ಡಿಸಿಎಂ ಮಾಡಿದ್ದು ಅಂತೆಲ್ಲ ಮಾತಾಡಿದ್ದಾರೆ. ಆ ಕಡೆ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಕ್ ರೆಡಿಯಾಗಿದ್ದಾರೆ. ದಿಲ್ಲಿಗೆ ಹೋಗುವಾಗ ಸಿಎಂ ಎದ್ದು ಹೋಗಿ ಇವರನ್ನ ಮಾತನಾಡಿಸಿದ್ರೆ ಮಾತೇ ಆಡ್ಲಿಲ್ವಂತೆ. ಅಲ್ಲಿ ದಿಲ್ಲಿಲಿ ಹೈಕಮಾಂಡ್ ನಾಯಕರು ಮಾತಾಡಿಸಿದ್ರು ಅದೇ ಕಥೆಯಂತೆ. ಒಟ್ನಲ್ಲಿ ಇದೆಲ್ಲ ನೋಡ್ತಿದ್ರೆ ಮುಂದೆ ದೊಡ್ಡ ಮಾರಿ ಹಬ್ಬನೇ ಇದೆ ಹಂಗ್ ಕಾಣ್ತಿದೆ ನೋಡು ಅಂತ ಯಾವುದೋ ರಾಜಕೀಯ ಮಾರಿ ಹಬ್ಬದ ಬಗ್ಗೆ ಮಾತಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ ಮಾರಿ ಹಬ್ಬ ಮಾಡೋದ್ಯಾರು? ಹಬ್ಬ ಕಾದಿರೋದು ಯಾರಿಗೆ? ಸ್ವಲ್ಪ ಬಿಡಿಸಿ ಹೇಳಿ ಅಂತ ಕೇಳಿದಾಗ ಬಾಯ್ ಬಿಟ್ಟು ನೋಡಿ ಕೈ ಪಾಳೆಯದಲ್ಲೇ ಗುಸುಗುಸು ಎದ್ದಿರುವ ಮಾರಿ ಹಬ್ಬದ ಕತೆ. ವಿಷಯ ಏನಪ್ಪಾ ಅಂದ್ರೆ, ನಿನ್ನೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಮಾತಾಡಿದ ಒಂದೊಂದು ಮಾತು ಸಿಕ್ಕಾಪಟ್ಟೆ ಟಾಕ್ ಆಗ್ತಿದೆ. ಅದ್ಯಾಕೆ ಅಂದ್ರೆ ಈ ವಿಡಿಯೋದಲ್ಲಿ ಸಿದ್ದರಾಮಯ್ಯನವರು ಡಿಸಿಎಂ ಪೋಸ್ಟ್ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದಾರು ಅಂತ ಸಿದ್ದರಾಮಯ್ಯ ಕೇಳಿದಾಗ ನೀವೇ ಅಂತ ಎದುರಿಗಿದ್ದ ಜನರೇ ಹೇಳ್ತಾರೆ. ಅಷ್ಟೇ ಅಲ್ಲ, ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು, ನಾನು ಒಳ ಮೀಸಲಾತಿ ಪರವಾಗಿದ್ದೇನೆ, ನಾನೀಗ ಸರ್ಕಾರದ ಮುಖ್ಯಸ್ಥನಲ್ಲ, ಆದ್ರೆ ನಂಗೆ ಅಧಿಕಾರ ಇರ್ಲಿ ಇಲ್ಲದೇ ಇರ್ಲಿ ನಾನು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀನಿ ಅಂತೆಲ್ಲ ಸಿದ್ದರಾಮಯ್ಯ ಮಾತಾಡಿರೋದು ಅವರ ಮುಂದಿನ ನಡೆಯ ಸೂಚನೆಯನ್ನು ಟಾಕು ಜೋರಾಗ್ಲಿಕ್ಕೆ ರೀಸನ್ನು ಅನ್ನೋದು ಅಧಿಕೃತ ನಿವಾಸ ಕಾವೇರಿಯ ಮೂಲಗಳ ಪಕ್ಕಾ ಇನ್ಫಾರ್ಮೇಶನ್. ಸಿದ್ದರಾಮಯ್ಯನವರ ಮುಂದಿನ ನಡೆ ಬಗ್ಗೆ ಹಿಂಗೆ ಟಾಕ್ ಆಗೋಕೆ ಬರೀ ಒಳ ಮೀಸಲಾತಿ ಚರ್ಚೆ ಒಂದೇ ರೀಸನ್ ಅಲ್ಲ. ಸೆಪ್ಟೆಂಬರ್ 6ನೇ ತಾರೀಕು ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಆಯೋಜನೆ ಮಾಡಿರೋ ಸಮಾವೇಶಕ್ಕೆ ಎಂಟ್ರಿ ಕೊಡೋಕೆ ರೆಡಿಯಾಗಿರೋ ಸಿದ್ದರಾಮಯ್ಯನವರು ಅದರ ಬೆನ್ನಿಗೆ ಈಗ ದಲಿತ ದಾಳ ಉಳಿಸಿರೋದು ಅಹಿಂದ ಮತ್ತೆ ಶುರು ಮಾಡೋಕೆ ರೆಡಿ ಮಾಡಿರೋ ಟ್ರೈಲರ್ ನಂಗೆ ಕಾಣ್ತಿದೆ ಅನ್ನೋ ಮಾತು ಕಾವೇರಿ ನಿವಾಸದ ಕಾರಿಡಾರ್ನ ಮೂಲಗಳಿಂದ ಕೇಳಿ ಬರ್ತಿದೆ. ನಿವಾಸದ ಮೂಲಗಳ ಪ್ರಕಾರ ಅಹಿಂದ ಮರು ಸಂಘಟನೆಗೆ ಒಳ ಮೀಸಲಾತಿ ಜಾರಿ ಮಾಡೋ ವಿಷಯ ಈಗ ಯಾಕೆ ತೆಗೆದಿದ್ದಾರೆ ಅಂದ್ರೆ, ಸಿದ್ದರಾಮಯ್ಯನವರು ಸಿಎಂ ಪಟ್ಟದಿಂದ ಕೆಳಗಿಳಿಯೋ ಕೆಲವು ದಿನಗಳ ಮೊದಲು ಒಳ ಮೀಸಲಾತಿ ಅಂತಿಮ ಮಾಡಿ ತೀರ್ಮಾನ ಕೈಗೊಂಡಿದ್ರು. ಆದ್ರೆ ಅದೀಗ ಜಾರಿ ಮಾಡೋ ಜವಾಬ್ದಾರಿ ಡಿಕೆ ಶಿವಕುಮಾರ್ ಸರ್ಕಾರದ ಮೇಲಿದೆ. ಸರ್ಕಾರಿ ಹುದ್ದೆಗಳ ಭರ್ತಿಯ ವೇಳೆ ಒಳ ಮೀಸಲಾತಿ ಪ್ರಕಾರನೇ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ವಿಷಯ ಈಗ ಕೋರ್ಟಲ್ಲಿದೆ. ಯಾಕಂದ್ರೆ ಈ ಒಳ ಮೀಸಲಾತಿನ ಕೆಲವರು ಕೋರ್ಟಲ್ಲಿ ಕ್ವಶನ್ ಮಾಡಿದ್ದಾರೆ. ಕೋರ್ಟಿಂದ ಇನ್ನೂ ತೀರ್ಮಾನ ಬಂದಿಲ್ಲ. ನ್ಯಾಯಾಲಯದಲ್ಲಿ ಏನ್ ನಿರ್ಧಾರ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಕಡೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಮಾಡಿ ಅನ್ನೋ ಒತ್ತಡ ಶುರು ಮಾಡಿದ್ದಾರೆ. ಹೋರಾಟ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಈ ಕಡೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ಆಗ ಡಿಕೆ ಶಿವಕುಮಾರ್ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಿ ಹಾಕೊಳ್ಳುತ್ತೆ. ಅಷ್ಟೇ ಅಲ್ಲ, ದಲಿತರ ದೃಷ್ಟಿಯಲ್ಲಿ ಈ ಸರ್ಕಾರ ದಲಿತರಿಗೆ ಒಳ ಮೀಸಲಾತಿ ಜಾರಿ ಮಾಡದೆ ಅನ್ಯಾಯ ಮಾಡ್ತಿದೆ ಅನ್ನೋ ಮೆಸೇಜ್ ಹೋಗುತ್ತೆ. ಹಿಂಗೆ ಸಿದ್ದರಾಮಯ್ಯನವರ ದಲಿತ ದಾಳದ ಹಿಂದಿರೋ ರಾಜಕೀಯ ಆಳ ನಮ್ ಗೋವಿಂದಣ್ಣನ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.